ಹಾವಾಡಿಗರ ದೇಶವೊಂದು ಚಂದ್ರನ ಮೇಲೆ ಹೋಗುತ್ತಾ ಎಂಬ ಪ್ರಶ್ನೆಗೆ ಭಾರತ ಉತ್ತರ ನೀಡಿದ ದಿನ ಇವತ್ತು. ಆಗಸ್ಟ್ 23, 2023ರಂದು ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಲ್ಯಾಂಡಿಂಗ್ ಮಾಡೋದ್ರ ಮೂಲಕ ಭಾರತ ಇತಿಹಾಸ ಸೃಷ್ಟಿ ಮಾಡುತ್ತೆ. ಇದು ನಮ್ಮ ಹೆಮ್ಮೆಯ ಕ್ಷಣ. ಇದು ಕಾರಣ ಇಸ್ರೋ ಹುಟ್ಟಿದ್ದು ಯಾವುದೋ ಶ್ರೀಮಂತ ದೇಶದಲ್ಲಿ ಅಲ್ಲ ಸ್ವಾಮಿ. ತಿನ್ನೋಕೆ ಒಂದು ತುತ್ತಿನ ಅನ್ನಕ್ಕಾಗಿ ವಿದೇಶಗಳ ಮುಂದೆ ಭಿಕ್ಷೆ ಬೇಡೋ ಪರಿಸ್ಥಿತಿಯಲ್ಲಿ ನಮ್ಮ ದೇಶದಲ್ಲಿ ಇಸ್ರೋ ಹುಟ್ಟುತ್ತೆ. ದನದ ಕೊಠಡಿಯಲ್ಲಿ ಕಮಾಂಡರ್ ಸೆಂಟರ್ ಮಾಡಿ ಸೈಕಲ್ ನಲ್ಲಿ ಎತ್ತಿನ ಗಾಡಿಯಲ್ಲಿ ಸ್ಯಾಟಲೈಟ್ ಗಳನ್ನು ರವಾನೆ ಮಾಡಿದ ದೇಶ ನಮ್ದು. ನೆನಪಿರಲಿ, ಭಾರತ ಅಭಿವೃದ್ಧಿ ದೇಶ ಅಲ್ಲ, ಆದ್ರೆ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಂದು ಅಭಿವೃದ್ಧಿ ಹೊಂದಿದ ಸಂಸ್ಥೆ. 615 ಕೋಟಿಯಲ್ಲಿ ಚಂದ್ರಯಾನ ಮಾಡುತ್ತೋ ಅಥವಾ ಸಿನಿಮಾ ಶೂಟಿಂಗ್ ಮಾಡುತ್ತೋ ಅನ್ನೋ ಈ ವಿದೇಶಿಯರ ಪ್ರಶ್ನೆಗೆ ಭಾರತ ಇಂದು ಸ್ಪಷ್ಟವಾಗಿ ಉತ್ತರ ಕೊಟ್ಟಿದೆ. 560 ಕಮರ್ಷಿಯಲ್ ಸ್ಯಾಟಲೈಟ್ಸ್ ಗಳು, 104 ಸ್ಯಾಟಲೈಟ್ಸ್ ಗಳನ್ನು ಒಂದು ರಾಕೆಟ್ ಮೂಲಕ ಲಾಂಚ್ ಮಾಡೋದ್ರ ಮೂಲಕ ಭಾರತ ವರ್ಲ್ಡ್ ರೆಕಾರ್ಡ್ ಮಾಡುತ್ತೆ. ಮೋಸ್ಟ್ ಪವರ್ಫುಲ್ ಸೆನ್ಸಾರ್ ಕ್ಯಾಮ್ರಾ, ಅಡ್ವಾನ್ಸ್ ಲ್ಯಾಂಡಿಂಗ್ ಟೆಕ್ನಾಲಜಿ, ಇಂತ ಎಲ್ಲಾ ಸಾಧನೆ ಮಾಡಿದ ದೇಶ ಇದೇ ಹಾವಾಡಿಗರ ದೇಶ ಸ್ವಾಮಿ. ನಮ್ಮಲ್ಲಿ 108 ಸಮಸ್ಯೆಗಳಿರಬಹುದು. ಸರಿಯಾದ ಶಾಲೆಗಳಿಲ್ಲ, ಸರಿಯಾದ ಕುಡಿಯೋ ನೀರಿಲ್ಲ, ರಸ್ತೆಗಳಿಲ್ಲ. ಇಂತ ಎಲ್ಲಾ ಸಮಸ್ಯೆಗಳ ಮಧ್ಯೆ ನಮ್ಮದೇ ಆದ ಒಂದು ಸಂಸ್ಥೆ ಇಂತ ದೊಡ್ಡ ಸಾಧನೆ ಮಾಡಿರುವಾಗ ಅದನ್ನು ಭಾರತೀಯರು ಸಂಭ್ರಮಿಸುವಲ್ಲಿ ಖಂಡಿತ ಅರ್ಥ ಇದೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.